ದಲ್ಲೇ ಇದೀವಿ, ನಗ್ನಗ್ತಾ ಮಾತಾಡ್ತಾ ಇದೀವಿ. ಹಬ್ಬ ಹರಿದಿನ ಅಂದ್ರೆ ಅವರು ಬರ್ತಾರೆ, ನಾವು ಹೋಗ್ತೀವಿ, ಖುಷಿಯಾಗಿ ಊಟ ಮಾಡ್ತೀವಿ. ಆ ಸಂತೋಷ ಹಾಳು ಮಾಡ್ಕೊಳ್ಳೋದು ಬೇಡ. ಅರ್ಚನಾ ಅಲ್ಲೇ ಇರ್ಲಿ, ನಿಮ್ಮಣ್ಣ ಇಲ್ಲೇ ಇರ್ಲಿ. ಯಾರ್ಯಾರನ್ನ ಎಲ್ಲೆಲ್ಲಿ ಸೇರಿಸ್ಬೇಕು ಅಂತ ಆ ಭಗವಂತನೇ ನಿಶ್ಚಯ ಮಾಡಿರ್ತಾನೆ. ಸುಮ್ಮನೆ ನಾವ್ಯಾಕಮ್ಮ ತಲೆ ಕೆಡಿಸ್ಕೊಳ್ಳೋದು? ಅಚ್ಚು, ಟೈಮ್ ಎಷ್ಟಾಯ್ತು? ನಿಮ್ಮ ಅಣ್ಣ ಇನ್ನೂ ರೆಡಿ ಆಗಿಲ್ಲ ರೀ. ರೆಡಿನಾ? ಬಂದೆ 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 ಏನೋ ನನಗಿಂತ ಮುಂಚೆ ರೆಡಿಯಾಗಿ ಬಂದ್ಬಿಟ್ಟು ಒಂದ್ 50 ಸಾರಿ ರೆಡಿನಾ ಅಂತ ಕೇಳು. ಅಲ್ಲ ರೀ, ಹೆಣ್ಮಕ್ಳಾಗಿ ನಾವ್ ರೆಡಿಯಾಗಿ ನಿಮ್ಮನ್ ಕಾಯ್ಬೇಕಾ ಇಷ್ಟೊತ್ತ? ಸರಿ, ನೀ ರೆಡಿನಾ ಈಗ? ನೀವೇನ್ ವರ್ಲ್ಡ್ ಟೂರ್ಗ ಕರ್ಕೊಂಡ್ ಹೋಗ್ತಿದ್ದೀರಾ? ಹಳ್ಳಿಗೆ ಹೋಗ್ತಿರೋದು. ರೆಡಿನಾ ಅಂತ ನಮ್ಮನ್ನೇ ಕೇಳ್ತೀರಾ? ಏನ್ ಪುಳಿಯೋಗ್ರೆ, ಗೊಜ್ಜು, ಅದು ಇದು ಎಲ್ಲ, ಮುದ್ದೆ, ಬಸ್ಸಾರು ಎಲ್ಲ ಪ್ಯಾಕ್ ಮಾಡ್ಲಾ ತಗೊಂಡೋಗಕ್ಕೆ? ಅದ್ಕೆ ನೀವ್ ಒಂದನ್ ಮರ್ತೆ ಬಿಟ್ರಿ, ಅಣ್ಣಂಗೆ ಮೀನ್ ಇಷ್ಟ ಅಲ್ವಾ? ಕರೆಕ್ಟು ರೀ. ಇಲ್ಲೇ ಇರಿ, ನಾ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ, ಕೆರೆಲ್ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ ಅಚ್ಚು, ನೀನೊಬ್ಳು ಕಮ್ಮಿ ಇದ್ದೆ ಕಣಮ್ಮ. ನಿಮ್ಮ ಅತ್ತಿಗೆ ಮೀನ್ ಹಿಡಿಯಕ್ಕೆ ಏನಮ್ಮ ನೀನು? ಅದ್ ಸರಿ, ಶಂಕ್ರು ಎಲ್ಲಮ್ಮ? ಇತ್ತೀಚೆಗೆ ಅವ್ನು ನೋಡಕ್ಕೆ ಆಗ್ತಿಲ್ವಲ್ಲ? ಶಂಕ್ರು ಅವತ್ತೇ ಹೇಳಿದ್ನಲ್ಲ, ಊರಲ್ಲೇನೋ ಕೆಲ್ಸ ಇದೆ, ಹೋಗ್ಬೇಕು ಅಂತ. ಯಾಕೆ ಬೇಕಾಗಿತ್ತಾ? ಫೋನ್ ಮಾಡಿ ಕರ್ಸ್ಲಾ? ಬೇಡ ಬೇಡ ಕಣಮ್ಮ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ಅದೇನ್ ತೊಂದರೆ ಇಲ್ಲ. ಬೇಡ ಅಣ್ಣ, ನಾನು ಬೇರೆ ಡ್ರೈವರ್ನ ಅರೇಂಜ್ ಮಾಡಿದ್ದೀನಿ, ಅವ್ನ್ ಇನ್ನೇನ್ ಬರ್ತಾನೆ. ನೀನ್ ಹೂ ಅಂತ ಹೇಳು, ನಾನಿವಾಗ ಬರಕ್ ಹೇಳ್ತೀನಿ. ಆರಾಮಾಗಿಬ್ರು ಹೋಗ್ಬಿಟ್ ಬನ್ನಿ, ರಿಲ್ಯಾಕ್ಸ್ ಆಗಿರಿ, ಓಕೆ? ಅಚ್ಚು, ಇದೇನಮ್ಮ ನಮ್ಮಿಬ್ರಿಗೆ ಆರಾಮಾಗಿ ಹೋಗ್ಬಿಟ್ ಬಾ ಅಂತ ಹೇಳ್ತಿದ್ಯಾ? ನೀನ್ ಜೊತೆನಲ್ಲಿ ಬರ್ತಾ ಇಲ್ವಾ? ಪಂಚಾಯ್ತಿ ಕಟ್ಟೆಗೆ ಬೇರೆ ಹೋಗೋದಿದೆ ಅಲ್ವಾ? ನೀನು ಜೊತೆಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮಣ್ಣ ನನ್ ಮಾತು ಕೇಳಲ್ಲ ಕಣಮ್ಮ. ಹೋದ್ಸತಿ ಆದಂಗ ಆಗ್ಬಿಡುತ್ತೇನೋ ಅಂತ ಆತಂಕ ನನಗೆ. ನೀನ್ ಬರೋದಿಲ್ವಾ ಅಚ್ಚು? ಅದು ಅದಕ್ಕೆ ಅರ್ಚನಾ ಅವರೇ, ಬನ್ನಿ. ಸುಶಾಂತ್ ಅವ್ರೆ, ಏನ್ ಕಂದ, ಸುಶಾಂತ್ ಅವ್ರನ್ನ ಬರಕ್ ಹೇಳಿದ್ಯಾ? ಹೌದು ಅಣ್ಣ, ಸ್ವಲ್ಪ ಆಫೀಸ್ ಕೆಲ್ಸ ಇತ್ತು. ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಅಂತ ಒಂದ್ ಹೊಸ ಲ್ಯಾಂಡ್ ನೋಡಿದೀವಿ, ಅದಕ್ಕೆ ಬನ್ನಿ ಅಂತ ಕರೆದೆ. ನಾವಿಬ್ರು ಹೊರಟಿದೀವಿ. ಅಲ್ಲಮ್ಮ ಅಚ್ಚು, ನಾಳೆ ಹೋಗಿ ನೋಡ್ಬೋದಾಗಿತ್ತಲ್ವಾ? ಆಕ್ಚುಲಿ ಮೊದ್ಲು ಪ್ಲಾನ್ ಹಾಗೆ ಇತ್ತು, ಆದ್ರೆ ಲ್ಯಾಂಡ್ ಓನರ್ ಇವತ್ತೇ ಬಂದ್ಬಿಡಿ ಅಂತ ಹೇಳಿದ್ರು. ಅವ್ರ ಆಮೇಲೆ ಇರಲ್ವಂತೆ, ಸಿಗಲ್ಲ ಅಂತ ಹೇಳಿದ್ರು. ಅಲ್ಲಮ್ಮ, ಸುಶಾಂತ್ ಜೊತೆಲೂ ಹೊರಟಿದ್ಯಾ? ಹೌದಣ್ಣ, ಸಿದ್ಧಾರ್ಥ್ ಸರ್ನ ಕಳ್ಸೋಣ ಅಂತ ಅನ್ಕೊಂಡ್ವಿ. ಅವ್ರಿಗೆ ಇನ್ನೊಂದ್ ಮೀಟಿಂಗ್ ಫಿಕ್ಸ್ ಆಗೋಗಿದೆ. ಸೊ ಇನ್ ಸಾಧನ ಅಕ್ಕಗಂತೂ ಗೊತ್ತಾಗಲ್ಲ. ಮಂತ್ರ ಇಲ್ದೇ ಇರೋದ್ರಿಂದ ಸಾಧನ ಅಕ್ಕ ಆಫೀಸ್ ಕೆಲ್ಸಗಳನ್ನೆಲ್ಲ ನೋಡ್ಕೋತಾರ. ಅದಕ್ಕೆ ನಾನು ಸುಶಾಂತ್ ಹೋಗ್ಬಿಟ್ ಬರೋಣ ಅಂತ ಅನ್ಕೊಂಡ್ವಿ. ಯಾಕೆ ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಕೇಳ್ತಿದ್ಯಾ? ಅಲ್ಲಮ್ಮ, ಮೊದ್ಲೇ ಈ ತರ ವಿಷಯ ಇದೆ ಅಂತ ಹೇಳಿದ್ರೆ ನಾನು ನಿಮ್ಮ ಅತ್ತಿಗೆ ಇಬ್ರು ಜೊತೆಲೇ ಬರ್ತಿದ್ವಲ್ಲಮ್ಮ. ಊರಿಗೆ ಹೋಗೋದನ್ನ ಬೇಕಾದ್ರೆ ನಾಳೆ ಹಾಕೋಬೋದಾಗಿತ್ತು. ನೆನ್ನೆ ಹೇಳ್ಬೇಕಾಗಿತ್ತಲ್ವ ಕಂದ? ನೆನ್ನೆ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಅಣ್ಣ. ಇದು ದಿಢೀರ್ ಅಂತ ಫಿಕ್ಸ್ ಆಗೋಯ್ತು. ಆಮೇಲೆ ಓನರ್ ಕರೆದಾಗ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಒಳ್ಳೆ ಲ್ಯಾಂಡ್ ಅನ್ನ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಒಳ್ಳೆ ಪ್ರಾಫಿಟ್ ಇದೆ. ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಅದು ಎಷ್ಟು ದೂರ ಇದೆಯೋ ಏನೋ ಲ್ಯಾಂಡು. ಅಚ್ಚು ಒಬ್ಳೆ ಹೇಗೆ ಅನ್ಬಿಟ್ಟು. ಅಣ್ಣ, ಇದೇನ್ ಹೊಸ್ತಾ ಅಣ್ಣ? ಇದಕ್ ಮುಂಚೆ ಒಂದ್ಸಲ ಹೋಗಿದ್ವಲ್ಲ, ಒಟ್ಟಿಗೆ ಇದ್ವಲ್ಲ. ಇವಾಗೇನ್ ಹೊಸ್ತಾ ಕೇಳ್ತಿದ್ಯಾ? ರೀ, ಅವರು ಜೊತೆಗೆ ಮಗುನು ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಹಾ, ಮಗುನ ನೋಡ್ಕೊಳಕ್ಕೆ ಅಚ್ಚುನು ಇಲ್ಲಿರಲ್ಲ, ಶಾಂತಿ ನಿವಾಸದಲ್ಲೂ ಯಾರು ಇಲ್ಲ ಅಲ್ವಾ? ಜೊತೆ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಹೌದು, ಜೊತೆಲಿ ಒಬ್ರು ಇರ್ಬೇಕಲ್ಲ. ರಾಘವನ ಕರ್ಕೊಂಡು ಹೋಗ್ತೀವಿ. ಸರಿ, ಹಾಗಾದ್ರೆ ನಾನು ರಾಘವನ ರೆಡಿ ಮಾಡ್ಕೊಂಡು ಕಾರ್ ತಗೊಂಡ್ಬರ್ತೀನಿ. ಓಕೆ, ಅಷ್ಟ್ರಲ್ಲಿ ನಾನು ರೆಡಿ ಆಗ್ತೀನಿ. ಅಣ್ಣ, ನೀವಿಬ್ರು ಹುಷಾರಾಗಿ ಹೋಗ್ಬಿಟ್ ಬನ್ನಿ. ಅಂಡ್ ಪ್ಲೀಸ್, ನೀನ್ ಸೆಲ್ಫ್ ಡ್ರೈವ್ ಮಾಡೋದ್ ಬೇಡ. ನಾನ್ ಡ್ರೈವರ್ಗೆ ಫೋನ್ ಮಾಡಿದ್ದೀನಿ, ಬಂದ್ ಕರ್ಕೊಂಡು ಹೋಗ್ತಾನೆ, ಆಯ್ತಾ? ಸರಿ. ಓಕೆ, ನಾನ್ ರೆಡಿ ಆಗ್ಬಿಡ್ತೀನಿ.
ರೀ